ಅವ್ನು ಕೋಪಿಸ್ಕೊಂಬಿಟ್ರು ವಿಷ್ಣುವರ್ಧನು. ಊಟನೂ ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಪ್ಯಾಕಪ್ ಮಾಡಿಬಿಡಿ ಅಂತ. ಸೊ ಅವತ್ತೊಂದು ದಿವಸ ಪ್ಯಾಕಪ್ ಅಂದ್ಬಿಟ್ಟು ಅವ್ರು ಹೊರಟೋಗ್ಬಿಟ್ರು. ನನಗೆ ಮನಸ್ಸಿಗೆ ಭಾಳ ಕಷ್ಟ ಆಗೋಯಿತು. ಯಾಕೆಂದರೆ ಒಬ್ಬ ಡೈರೆಕ್ಟ್ರಿಗೆ ತನ್ನ ದೃಶ್ಯ ಹೆಂಗೆ ಬರಬೇಕು ಅನ್ನೋದು ಅವನ ಕಲ್ಪನೆಯಲ್ಲಿ ಇರುತ್ತೆ. ಆ ಕಲ್ಪನೆಯಲ್ಲಿ ಇದ್ದಿದ್ದಕ್ಕೆ ಏನೂ ಇಲ್ಲ, ನನ್ನ ಕಲ್ಪನೆಯೇ ಹಾಳಾಗೋಯ್ತು, ಚೂರಿ ಹಾಕ್ದಂಗೆ ಆಗೋಯ್ತು. 3 ದಿವಸನೂ ಕೂಡ ನಮ್ಮ ನಾಯಕ ನಮ್ಮ ಜೊತೆ ಮಾತಾಡ್ತಾನೆ ಇಲ್ಲ, ಮಾತೇ ಬಿಟ್ಬಿಟ್ಟಿದ್ದಾನೆ. ಬಳೆ ಎಲ್ಲ ಕೈಗೆ ಹಾಕ್ತಾಳೆ. ಅದು ಇದಕ್ಕೆ ಆ ಬೊಂಬೆಗೆ ಕೈ ಹಾಕಿ ನೋಡ್ತಾಳೆ. ನೋಡಿ ಮುಂದೆ ಬರ್ತಾಳೆ. ಮುಂದೆ ಒಂದು ಹೆಜ್ಜೆ ಇಡ್ತಿದ್ದಂಗೆ ಯಾರೋ ಕೈ ಹಿಡ್ಕೊ, ಅದು ಏನಾಗುತ್ತೆ, ಇವರು ಇಲ್ಲಿ ಬರ್ತಾ ಇದ್ದಂಗೆ ಅಲ್ಲಿ ಇಡ್ತಿದ್ದಂಗೆ ಇಲ್ಲಿ ಮಣ್ಣಿಂದ ಭೂಮಿಯಿಂದನೇ ಒಂಥರ ಪಿಶಾಚಿಗಳು, ಒಂದು 4-5 ಪಿಶಾಚಿಗಳು ಮೇಲೆ ಬರುತ್ತೆ, ಢಮಾರ್ ಅಂತ ಮೇಲೆ ಬರುತ್ತೆ. ಇವಳನ್ನ ಹಿಡ್ಕೋತಾರೆ, ಇವಳು ಅಲ್ಲಿಂದ ಬಿಡಿಸ್ಕೋತಾಳೆ. ಆ ಪಿಶಾಚಿಗಳು ನಿಮಗೆ ಗೊತ್ತಾಗುತ್ತೆ ಮನುಷ್ಯರುಗಳು ಪಿಶಾಚಿ ವೇಷದಲ್ಲಿದ್ದಾರೆ ಅಂತ. ಅವ್ರುಗಳೆಲ್ಲ ಇವಳನ್ನ ಓಡಿಸ್ಕೊಂಡು ಬಂದು ಎಲ್ಲ ಮಾಡ್ತಿದ್ದಂಗೆ ಬಿದ್ದುಬಿಟ್ಟು ಹಿಡ್ಕೊಂಡ್ಬಿಡ್ತಾಳೆ. ಇವರೆಲ್ಲ ಹಿಡ್ಕೊಂಡು ಅವ್ರ ಐಡಿಯಾ ಏನು, ಈ ಹುಡುಗಿನ ಬಲಾತ್ಕಾರ ಮಾಡಬೇಕು ಅನ್ನೋ ಥರದಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ಇವ್ರು ಎತ್ಕೊಂಡು ಇವರೆಲ್ಲ 4 ಜನ ಬಂದಿರ್ತಾರೆ, 4-5 ಜನ ಎತ್ಕೊಂಡಿದ್ದಾನೆ ಹೋಗ್ತಾ ಇರ್ತಾರೆ. ಆ ಹೋಗ್ತಾ ಇರೋ ಇವಳು ಕಿರ್ಚಾಟದ ಶಬ್ದ ಕೇಳಿದ್ದೇನೆ ನಮ್ಮ ನಾಯಕ ಕೇಳ್ಕೊತಾನೆ ಅಂತ ಕೇಳಿಸುತ್ತೆ. ಅವ್ನ ಮನೆ ಹಾಗೆ ಹೋಗ್ತಾ ಇರಬೇಕಾಗತ್ತೆ. ಅವನು ಸ್ಮಶಾನದೊಳಗೆ ಬರ್ತಾನೆ, ಇವ್ರು ಎತ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಆ ರೌಡಿಗಳಿಗೂ ಇವ್ರಿಗೂ ಬಡದಾಟ. ಇವಳಿಗೆ ಎಚ್ಚರ ಆಗುತ್ತೆ, ನೋಡ್ತಾಳೆ ತನ್ನ ನಾಯಕನೇ ಇದ್ದಾನೆ. ಬಡದಾಟ ಆಗ್ತಾ ಇರುತ್ತೆ. ಈಗ ಇನ್ನೇನು ಮುಗಿಬೇಕು ಅಂತಿರೋ ಟೈಮಲ್ಲಿ, ಫೈಟಿಂಗ್ ಎಲ್ಲ ಮುಗಿತಿರಬೇಕು ಅನ್ನೋ ಟೈಮಲ್ಲಿ ಒಂದು ಹಾವು ಬಂದ್ಬಿಡುತ್ತೆ. ಹಾವು ಬಂದ ತಕ್ಷಣ ನೋಡ್ತಾಳೆ ಇವಳು. ಯಾಕೆಂದರೆ ಯಾವಾಗಲೂ ಕೂಡ ನಾವು ನನ್ನ ಸಿನಿಮಾದಲ್ಲಿ ಯಾವಾಗಲೂ ನಾಯಕನಿಗೆ ಅಥವಾ ಯಾವುದಾದ್ರು ಒಂದು ಹಾವು ಬರಬೇಕು. ಹಾವು ಬಂದು ನಾಯಕನಿಗೆ ಅವ್ನು ಹಿಡ್ಕೋಬೇಕು, ಅದೇನೋ ಮಾಡಬೇಕು. ಹಾವು ಒಂದು ಪಾರ್ಟ್ ಮಾಡಿಬಿಡ್ಬೇಕು ನಮ್ಮ ಸಿನಿಮಾದಲ್ಲೆಲ್ಲ. ಯಾಕೆಂದರೆ ಅದೇನೋ ಒಂದು ಸೆಂಟಿಮೆಂಟು, ಅದೃಷ್ಟ, ಅದನ್ನು ಬಿಡಬಾರ್ದು. ಅದು ಒಂದು ಪಾತ್ರ ಅದು ನಮಗೆ. ಹಾವನ್ನ ಭಾಳ ಜನ ಇರ್ತಾರೆ. ನಾನು ಇಲ್ಲಿ ಎಲ್ಲ ತರ್ತಾ ಇರ್ತೀನಿ. ಯಾಕೆಂದರೆ ಹಿಂದಿನ ಸಿನಿಮಾದಲ್ಲಿ ನಮ್ಮ ಹೃದಯ ಗೀತೆಯಲ್ಲಿ ಒಂದು ದೊಡ್ಡ ಪಾತ್ರನೇ ಮಾಡಿತ್ತದು. ಸೊ ಇಲ್ಲಿ ಕೂಡ ಹಾವು ನೋಡ್ತಾಳೆ, ಕಾಲ ಹತ್ರ ಬಂದ್ಬಿಟ್ಟಿರುತ್ತೆ, ಕಿಟಾರ್ ಅಂತ ಕಿರ್ಚ್ಕೊಂಡಿದ್ದಾನೆ, ಬಿದ್ದುಬಿಡ್ತಾಳೆ. ಬಿದ್ದುಬಿಟ್ರೆ ಇವಳು ಯಾರು ಏನು ಅಂತ ನನಗೆ ಗೊತ್ತಿರಲ್ಲ, ಏನಿರಲ್ಲ, ಪ್ರೇಮಿನೇ ಆಗಿರಲಿಲ್ಲ. ಸೊ ಎತ್ಕೊಂಡು ಮನೆಗೆ ಬರ್ತಾನೆ. ಬಂದರೆ ಎಲ್ಲಿ ಕರ್ಕೊಂಡು ಹೋಗೋದು, ತನ್ನ ಮನೆಗೆ ಕರ್ಕೊಂಬರ್ತಾನೆ. ಸೊ ಇವಳು ಒಂದು ರೋಗಿ ಬಯಸಿದ್ದು ಅದಂತಲ್ಲ, ಆ ಥರ ತನ್ನ ಪ್ರೇಮಿ ಮನೆಗೆ ಬರ್ತಾಳೆ. ಅಲ್ಲೊಂಚೂರು ಅವರ ಪ್ರೇಮದ ಇದೆಲ್ಲ ಸಂಕೇತ ಅದೆಲ್ಲ ಆಗೋದು. ಇದು ಜೊತೆಲೇ ನಾವು ಇವ್ರು ತಂದಿದ್ದೀವಿ ರಮೇಶ್ ಭಟ್ ಕ್ಯಾರೆಕ್ಟ್ರು. ನಾವು ಹೇಗೆ ಆವಾಗ ರಮೇಶ್ ಭಟ್ರನ್ನ ನಾನು ಒಳ್ಳೊಳ್ಳೆ ಪಾತ್ರಕ್ಕೆ ಹಾಕ್ತಾಯಿರ್ತೀನಿ ನನ್ನೆಲ್ಲ ಚಿತ್ರಗಳು. ಫೈಟಿಂಗ್ ಅಂತ ನಾನು ಹೇಳಿ ಮುಗಿಸ್ಬಿಟ್ಟೆ. ಆದರೆ ಫೈಟಿಂಗಲ್ಲೇ ಒಂದು ಕಥೆ ಇದೆ. ಏಕೆ ಅಂತ ಇದನ್ನು ನಾವು ತೆಗೆದಿದ್ದು ಹೇಳಿದೆ ಮೊದಲೇ. ಆಡುಗೋಡಿ ಸ್ಮಶಾನದಲ್ಲಿ ಈ ಫೈಟಿಂಗೆಲ್ಲ ತೆಗೆದಿದ್ದು ಅಂತ. ಆದರೆ ಪ್ರಾರಂಭ ಆಗಿದ್ದು ಮಾತ್ರ ಆಡುಗೋಡಿ ಸ್ಮಶಾನದಲ್ಲಿ. ಯಾರೋ ನಾಯಕಿ ಬರೋದು, ಅವಳಿಗೆ ದೊಡ್ಸೋದು, ಆಮೇಲೆ ಈ ರೌಡಿಗಳೆಲ್ಲ ಬರೋದು, ಅವಳನ್ನ ಹಿಡ್ಕೊಳ್ಳೋದು, ಎತ್ಕೊಂಡು ಹೋಗೋದು, ನಮ್ಮ ನಾಯಕ ಬಂದು 1-2-3 ಹೊಡೆಯೋದು. ಅಲ್ಲಿವರೆಗೂ ನಾವು ಅಲ್ಲೇ ತೆಗೆದಿದ್ದು ಆಡುಗೋಡಿಲಿ. ಅದ್ಧೂರಿಯಾಗಿ ಮೂಡಿಬಂತು. ನೈಟ್ ಎಫೆಕ್ಟು, ಥ್ರಿಲ್ಲು, ಸಂಗೀತ ಎಲ್ಲನೂ ಅಚ್ಚುಕಟ್ಟಾಗಿ ಬಂತು. ಏನಾಯಿತು ಅಂದರೆ ಸರಿ ಬ್ರೇಕ್ಗೋ ಏನೋ ಕೊಟ್ಟು, ಅಂದರೆ ರಾತ್ರಿ ಜಾಸ್ತಿ ಹೊತ್ತು ಮಾಡೋಲ್ಲ. ಯಾಕೆಂತ ಹೇಳಿದ್ರೆ ಮಾರನೇ ದಿವಸ ಶೂಟಿಂಗ್ ತೊಂದರೆ ಆಗಿಬಿಡುತ್ತೆ. 12 ಗಂಟೆ 1 ಗಂಟೆ ತನಕನೇ ಮಾಡೋದು. ನಮ್ಮ ಇದರಲ್ಲಿ ಇನ್ನೊಂದು ಒಂದು ಅಂಶ ಏನು ಅಂತ ಹೇಳಿದ್ರೆ, ನಮ್ಮ ನಾಯಕರಿದ್ದವರು, ನಮ್ಮ ವಿಷ್ಣು ಇದ್ದವ್ರು ಏನು ಮಾಡೋದು ಅಂದರೆ, ಇದು ಇಲ್ಲಿ ಬೇಡ ಕಣ, ನಾವು ಬೇರೆ ಎಲ್ಲರೂ ಮಾಡ್ಬೋಣ, ಡೇ ಎಫೆಕ್ಟಲ್ಲಿ ಮಾಡ್ಬೋಣ, ಡೇ ಫಾರ್ ನೈಟ್ ಮಾಡ್ಬೋಣ ಅಂತ. ನಾನು ಹೇಳಿದೆ ಡೇ ಫಾರ್ ನೈಟ್ ಮಾಡ್ತು ಅಂತ ಹೇಳಿದ್ರೆ, ಈ ಮುಂದೆ ಹಿಂದ್ಲು ಸೀನೆಲ್ಲ ಇದೆಯಲ್ಲ, ಹಿಂದ್ಲು ಸೀನು ಅದೆಲ್ಲ ಥ್ರಿಲ್ಲಾಗಿರಲ್ಲ. ಏನು ಮಾಡಿದ್ರು ಕೂಡ ಬ್ಯಾಕ್ಗ್ರೌಂಡ್ ಎಲ್ಲನೂ ಕಾಣಿಸ್ತಾ ಇರುತ್ತೆ ಡೇ ಟೈಮಲ್ಲಿ. ನಾವು ಏನೇ ನೈಟ್ ಎಫೆಕ್ಟ್ ಮಾಡ್ಕೊಂಡಿದ್ದೇನೆ, ಏನೇ ಬ್ಲೂ ಫಿಲ್ಟರ್ ಹಾಕಿದ್ರು ಕೂಡ ಹಿಂದ್ಗಡೆದೆಲ್ಲ ಡೆಪ್ತ್ ಎಲ್ಲ ಕಾಣಿಸ್ತಾ ಇರುತ್ತೆ, ಫೋಕಸಲ್ಲಿರುತ್ತೆ. ನಾವು ರಾತ್ರಿ ಹೊತ್ತು ತೆಗೆದಾಗ, ನೈಟ್ ಎಫೆಕ್ಟ್ ತೆಗೆದಾಗ ಅಲ್ಲೆಲ್ಲ ಲೈಟ್ ಮಾಡಬೇಕಾಗಿಲ್ಲ. ಎಲ್ಲೋ ದೂರದಲ್ಲಿ ಪ್ಯಾಚ್ ಲೈಟ್ ಮಾಡಿದ್ರೆ ಸಾಕು. ಇಲ್ಲರೂ ಮಾಡದೇ ಇದ್ರೂ ಆಯಿತು. ನಮ್ಮ ಕತೆಗೆ ಏನು ಬೇಕೋ ಅದು ಮಾಡಿಕೊಂಡ್ರೆ ಆಯಿತು. ಸೊ ಇಲ್ಲಿ ಇದು ಕೂತ್ಕೊಂಡು ಬ್ರೇಕ್ ಆಗಿದೆ. ಬ್ರೇಕ್ ಆಗಿದ್ದಾಗ ಏನಾಯಿತು ಅಂದರೆ, ಇದ್ದಕ್ಕಿದ್ದಂಗೆ ಯಾವನೋ ಒಬ್ಬ ಅಭಿಮಾನಿ ಅಲ್ಲ, ದುರಾಭಿಮಾನಿ, ಅವನು ಏನು ಮಾಡ್ದ ಅಂತ ಹೇಳಿದ್ರೆ, ವಿಷ್ಣುಗೆ ಒಂಥರ ಅವಹೇಳನ ಮಾಡೋ ಹಾಗೆ ಕೂಗ್ಬಿಟ್ಟ. ಅದು ಜೋರಾಗಿ ಕೂಗ್ಬಿಟ್ಟ.
ಅದು ಎಲ್ಲರ ಕಿವಿಗೂ ತತ್ತರಿಸೋಯ್ತು. ಅದು ಅವನು ಬೈದ. ಆಮೇಲೆ ಅವ್ನು ಕೂಗಿದ ತಕ್ಷಣ ಎಲ್ಲೋ ಅವನು ಹಿಡ್ಕೊಳ್ಳೋಕ್ಕೋಸ್ಕರ ಎಲ್ಲರೂ ಆ ಕಡೆ ಈ ಕಡೆ ಎಲ್ಲ ಓಡಿದ್ರು. ಅವನು ಸಿಗಲಿಲ್ಲ. ಇದೇ ಥರ ನನ್ನ ಪಿಕ್ಚರಲ್ಲಿ ಹೃದಯ ಗೀತೆಯಲ್ಲೂ ಕೂಡ ಈ ಕೆಲವರೆಲ್ಲ ಇರ್ತಾರೆ, ಅದು ದುರಾಭಿಮಾನಿಗಳು ಅಂತಲೇ ಹೇಳಿದೆ. ನಾವು ಇದರಲ್ಲಿ ಹೋಗಿದ್ದ ಕಾರವಾರದಲ್ಲಿ ಒಂದು ಹಾಡು ಶೂಟ್ ಮಾಡ್ತಿರೋ ಟೈಮಲ್ಲೂ ಕೂಡ ಅಲ್ಲೂ ಕೂಡ ಇದೇ ಗಲಾಟೆ ಆಯಿತು. ಅಲ್ಲೂ ಅವನು ಹಿಡ್ಕೊಳ್ಳೋಕ್ಕೆ ಅಂತ ಹೋದು ಅವನು ಓಡೋದ. ಸೊ ಓಡೋದ. ಆಮೇಲೆ ಇನ್ನೊಬ್ಬ ಬಂದ, ಸೆಕೆಂಡ್ ಕೊಟ್ಟ, ಇನ್ನೊಬ್ಬ ಏನೋ ಬಂದ ಕಚ್ಚಿದ. ಇವೆಲ್ಲ ಮಾಡಿಬಿಡ್ತಾರೆ. ಅವರು ಪ್ರೇಮನೋ ಏನೋ ಗೊತ್ತಾಗೋದಿಲ್ಲ, ಏನಿಲ್ಲ. ನಮಗೆ ಆವತ್ತೊಂದು ದಿವಸಕ್ಕೆ ಪ್ರಸ್ತುತ ನಮ್ಮ ಶೂಟಿಂಗ್ ಟೈಮಲ್ಲಿ ಡಿಸ್ಟರ್ಬ್ ಆಗಿಬಿಡುತ್ತೆ. 1 hour 2 hours ಹೊಡೋಗ್ಬಿಡುತ್ತೆ ನಮಗೆ. ಸೊ ಇಲ್ಲಿ ಏನಾಗೋಯ್ತು ಅಂದರೆ ತಕ್ಷಣ ಇಲ್ಲಿ ನಮ್ಮ ಈ ಪಿಕ್ಚರಲ್ಲಿ ಓಡ್ತೀವಿ, ಎಲ್ಲರೂ ಆ ಕಡೆ ಈ ಕಡೆ ಎಲ್ಲ ರಾತ್ರಿ ಎಲ್ಲ ಎಲ್ಲಿ ಹುಡ್ಕೋಕ್ಕಾಗುತ್ತೆ, ಕತ್ಲೆ. ಹೋಗಿದ್ದಾನೆ ಯಾವುದಾದ್ರು ಒಂದು ವಿಗ್ರಹದ ಹಿಂದ್ಗಡೆ ಕೂತ್ಕೊಂಡ್ಬಿಟ್ರು ಕೂಡ ನಮಗೆ ಗೊತ್ತಾಗೋದಿಲ್ಲ, ಏನಿಲ್ಲ. ಆಗಲಿಲ್ಲ, ಏನಿಲ್ಲ, ಹುಡುಕೋದು ಸಿಗಲಿಲ್ಲ, ಏನಿಲ್ಲ. ನಮ್ಮ ನಾಯಕ ಗರಂ ಆಗಿಬಿಟ್ರು, ಕೋಪ ಬಂದ್ಬಿಡ್ತು. ಯಾಕೆಂದ್ರೆ ಬಂದೇ ಬರುತ್ತೆ ಸಹಜವಾಗಿ. ನಮ್ಮನೆ ಅವನು ಕೋಪ ಬರಲ್ವೇ, ಆ ಥರ ಎಲ್ಲ ಹೇಳಿದ್ದು. ಇನ್ನು ಗಬ್ಬಾಗೆ ಹೇಳ್ದ ಅವನು. ಸೊ ಆ ಥರ ಹೇಳಿದ ತಕ್ಷಣವೇ ಅವನು ಕೋಪಿಸ್ಕೊಂಬಿಟ್ರು ವಿಷ್ಣುವರ್ಧನು. ಊಟನೂ ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಪ್ಯಾಕಪ್ ಮಾಡಿಬಿಡಿ ಅಂತ. ಸೊ ಅವತ್ತೊಂದು ದಿವಸ ಪ್ಯಾಕಪ್ ಅಂದ್ಬಿಟ್ಟು ಅವ್ರು ಹೊರಟೋಗ್ಬಿಟ್ರು. ಸೊ ಶೂಟಿಂಗ್ ಅಲ್ಲಿಗೆ ಮುಗೀತು ಅವತ್ತೊಂದು ದಿವಸದ್ದು. ಆಮೇಲೆ ನೆಕ್ಸ್ಟ್ ಡೇ ಟೈಮಲ್ಲಿ ಏನೋ ಬೇರೆ ಇತ್ತು, ನಮ್ಮದೆಲ್ಲ ಬೇರೆ, ನಮ್ಮ ಶೂಟಿಂಗ್ ಏನೋ ಇತ್ತು. ಆಮೇಲೆ ಪ್ರೊಡ್ಯೂಸರು ವಿಷ್ಣುವರ್ಧನ್ ಕರೆಸಿ ಹೇಳಿದ್ರು, ನಿನಗೆ ಇನ್ನು ಶೂಟಿಂಗ್ ಕಂಟಿನ್ಯೂ ಮಾಡಬೇಕು ಅಂತ ಇದ್ದರೆ ಅಲ್ಲಿ ಮಾಡಬೇಡ, ಬೇರೆ ಕಡೆ ಮಾಡು ಅಂತ. ಸೊ ಅವ್ರು ಹೇಳಿಬಿಟ್ರು, ಇನ್ನೇನು ಬೇರೆ ವಿಧಿನೇ ಇಲ್ಲ, ಬೇರೆ ಕಡೆ ಮಾಡಬೇಕು ಅಂತ ಹೇಳಿದ್ರೆ ಹಾಳವ್ರಿಗೆ ಉಳಿದಿದ್ದೆ ಇದು ಅಂತಾರಲ್ಲ, ಆ ಥರ ನಮಗೆಲ್ಲ ಅವಾಗ ಏನು ಶೂಟಿಂಗ್ ಬೇಕು ಅಂದರೂ ಅಷ್ಟೇ. ಇರೋದು ಒಂದೇ ಒಂದು ಲೊಕೇಶನ್ನು, ರೆಡಿ ಲೊಕೇಶನ್ನು. ಕಾಡಾದರೂ ಅಷ್ಟೇ, ಮೇಡಾದರೂ ಅಷ್ಟೇ, ಅರಮನೆ ಆದರೂ ಅಷ್ಟೇ, ಆಮೇಲೆ ಏನಾದರೂ ಅಷ್ಟೇ, ಅದೇ ಪ್ಯಾಲೇಸು. ಸರಿ, ಪ್ಯಾಲೇಸಲ್ಲೇ ಮಾಡೋದು ಅಂತ ಆಯಿತು. ನಾನು ಹೇಳಿದೆ ಪ್ಯಾಲೇಸಲ್ಲೇ ಮಾಡೋಣ ಅಂತ. ಪ್ಯಾಲೇಸಲ್ಲೇ ಮಾಡಿದ್ರು ಕೂಡ ಡೇ ಫಾರ್ ನೈಟ್ ಮಾಡಬೇಕದು. ಡೇ ಫಾರ್ ನೈಟ್ ಮಾಡಿದ್ರು ಏನೂ ಚೆನ್ನಾಗಿ ಬರೋಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೇಳಿದೆ ಪ್ರೊಡ್ಯೂಸರ್ಗೆ, ಏನ್ರಿ ಅಲ್ಲಿ ನೋಡಿ ಅದು ಎಷ್ಟು ಚೆನ್ನಾಗಿರುತ್ತೆ, ಇಲ್ಲಿ ನೋಡಿ ಇದೇನದು ಚೆನ್ನಾಗಿ ಬರೋಲ್ಲ, ಏನಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂಥರ ಈಗ ಒಂಥರ ಮನಸ್ತಾಪದಲ್ಲಿ ಇರೋದ್ರಿಂದ ಸರಿ ಅವರು ಹೇಳ್ತಿರೋ ಹಾಗೇ ಇಲ್ಲೇ ಮಾಡ್ಬೋಣ ಅಂದ್ಬಿಟ್ಟು ಪುನಃ ಎಲ್ಲೆಲ್ಲಿ ಬಿಸಿಲು ಬೀಳದೆ ಕಡೆ, ಆಮೇಲೆ ಲೈಟ್ ಆ್ಯಂಡ್ ಶೇಡ್ ಇರುತ್ತಲ್ಲ ಅಂಥ ಮರಗಳಿರೋ ಕಡೆ, ಏನಾದರೂ ಕೂಡ ಡೇ ಫಾರ್ ನೈಟ್ ಮಾಡುವಾಗ ಅದು ಬಿಸಿಲು ಟೈಮಲ್ಲಿ ಇಲ್ಲಿಗೂ ಕೂಡ ಬಿಸಿಲು ಬೇಕು. ಆ ಅಲ್ಲೆಲ್ಲೋ ದೂರದಲ್ಲಿದ್ದರೆ ಮರಗಿಡಗಳು ಅದಕ್ಕೂ ಬಿಸಿಲು ಬೇಕು. ಆದರೆ ಪೂರ್ತಿ ಬಿಸಿಲೇ ಕಾಣಿಸ್ಬಾರ್ದು. ಭಾಳ ಕಷ್ಟಪಟ್ಟ ಜಾಗ ಹುಡುಕಿ ಅಷ್ಟೊಂದು ಸಾಲದೆ ಅಲ್ಲಿ ವಿಗ್ರಹ ಎಲ್ಲ ಇತ್ತು. ಆ ವಿಗ್ರಹ ಎಲ್ಲ ಇಲ್ಲಿ ಮಾಡೋಕ್ಕಾಗತ್ತೆ. ಒಂದೊಂದು ವಿಗ್ರಹ ಮಾಡಬೇಕು ಅಂದರೆ 10 ದಿವಸ 15 ದಿವಸದ ಮೇಲೆ ಹಿಡಿಯುತ್ತೆ ಅದು ಮೋಲ್ಡ್ಗಳು. ಅದು ಮಾಡೋಕ್ಕಾಗೋದಿಲ್ಲ, ಏನಿಲ್ಲ. ಆಮೇಲೆ ದುಬಾರಿ ಅವೆಲ್ಲ. ಸೊ ಏನು ಮಾಡ್ತು ಅಂದರೆ ಸರಿ, ಅಲ್ಲಿ ಸಿಮಿಟ್ರಿಗಳೇನಿರುತ್ತೆ, ಬಾಕ್ಸು, ಆಮೇಲೆ ಕ್ರಾಸು ಅಷ್ಟೇ. ಈ ಥರ ಒಂದು ಬೇಕಾಷ್ಟು ಕ್ರಾಸ್ಗಳು, ಬಾಕ್ಸ್ಗಳು, ಅದು ಇದು ಮಾಡಿ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ, ಪ್ಯಾಲೇಸಲ್ಲಿ ಕ್ರಿಯೇಟ್ ಮಾಡಿ, ಆಮೇಲೆ ಪುನಃ ಈ ಶೂಟಿಂಗ್ ಇತ್ತಲ್ಲ, ಈ ಶೂಟಿಂಗಲ್ಲಿ ಅಲ್ಲಿ ಬಿಟ್ಟಿದ್ವಲ್ಲ ಅದನ್ನು ತೆಗೆದು ಇಲ್ಲಿ ಕಂಟಿನ್ಯೂ ಮಾಡೋದು. ನನಗೆ ಮನಸ್ಸಿಗೆ ಭಾಳ ಕಷ್ಟ ಆಗೋಯಿತು. ಯಾಕೆಂದರೆ ಒಬ್ಬ ಡೈರೆಕ್ಟ್ರಿಗೆ ತನ್ನ ದೃಶ್ಯ ಹೆಂಗೆ ಬರಬೇಕು ಅನ್ನೋದು ಅವನ ಕಲ್ಪನೆಯಲ್ಲಿ ಇರುತ್ತೆ. ಆ ಕಲ್ಪನೆಯಲ್ಲಿ ಇದ್ದಿದ್ದಕ್ಕೆ ಏನೂ ಇಲ್ಲ, ನನ್ನ ಕಲ್ಪನೆಯೇ ಹಾಳಾಗೋಯ್ತು, ಚೂರಿ ಹಾಕ್ದಂಗೆ ಆಗೋಯ್ತು. ತುಂಬ ಬೇಜಾರು ನನಗೆ. ಸರಿ, ಏನು ಮಾಡೋದು, ವಿಷ್ಣು ಅವ್ರು ಬಂದು ಪಾರ್ಟ್ ಮಾಡ್ತಾಯಿದ್ದೆ 3 ದಿವಸ ಅಲ್ಲಿ ಶೂಟಿಂಗ್ ಆಯಿತು. 3 ದಿವಸನೂ ಕೂಡ ಕತೆ ಏನು ಬೇಕೋ ಅದು ತೆಗಿತಾಯಿದ್ವು, ಮಾಡ್ತಾಯಿದ್ವು. 3 ದಿವಸನೂ ಕೂಡ ನಮ್ಮ ನಾಯಕ ನಮ್ಮ ಜೊತೆ ಮಾತಾಡ್ತಾನೇ ಇಲ್ಲ, ಮಾತೇ ಬಿಟ್ಬಿಟ್ಟಿದ್ದಾರೆ. ಅವ್ರ ಪಾಡಿಗೆ ಅವ್ರು ಬರೋದು, ಇದು ಮಾಡೋದು, ಟಿಫನ್ ಮಾಡೋದು. ಆಮೇಲೆ ಇದಕ್ಕೇನೋ ಒಂದು ಪೂರಕವಾಗಿ ಏನಿತ್ತು ಅಂತ ಹೇಳಿದ್ರೆ, ಈ ಸ್ಟಂಟ್ ಆದ್ದರಿಂದ ಸ್ಟಂಟ್ ಮಾಸ್ಟರು, ಸ್ಟಂಟ್ ಡೈರೆಕ್ಟರ್ ಇರ್ತಾರಲ್ಲ, ಅವನು ಸ್ಟಂಟ್ ತೆಗಿತಾ ಇರ್ತಾನೆ. ಆವಾಗ ನಮಗೇನು ಬೇಕೋ ಅದನ್ನು ನಾವು ನೋಡ್ಕೋತಾ ಇರಬೇಕು ಅಷ್ಟೇ. ಮಿಕ್ಕಿದ್ದೆಲ್ಲ ಅವನು ನೋಡ್ಕೋತಾ ಇರ್ತಾನೆ, ಹೊಡೆದಾಟ ಬಡದಾಟದ್ದೆಲ್ಲ. ಸೊ ಅದಿದ್ದರಿಂದ ಅವ್ರು ನೋಡ್ಕೋತಾ ಇದ್ದರು. ನಮ್ಮ ನಾಯಕರು ಅವ್ರ ಜೊತೆ ಮಾತಾಡ್ತಿದ್ರು. ಆಮೇಲೆ ನನ್ನ ಜೊತೆ ಮಾತಾಡ್ತಾನೂ ಇರಲಿಲ್ಲ, ಏನೂ ಇಲ್ಲ. 3 ದಿವಸ ಅವ್ರು ಅಲ್ಲಿ ಊಟ ಮಾಡ್ತಿದ್ರೆ, ನಾನು ಇಲ್ಲಿ ಊಟ ಮಾಡ್ತಾಯಿದ್ದೆ. ಬಹಳ ವಿಭಿನ್ನವಾಗೋಯ್ತು. ಆ 3 ದಿವಸದ್ದು ನನಗೆ ನರಕಯಾತನೆ ಆಗೋಯ್ತು. ಯಾಕೆಂದರೆ ಅಷ್ಟು ಪ್ರೀತಿ ವಿಶ್ವಾಸದಲ್ಲಿ ಇದ್ದವರು ಮಾತು ಬಿಟ್ಬಿಟ್ರೆ ಹೇಗಿರುತ್ತೆ, ಭಾಳ ಬೇಜಾರಾಗೋಯ್ತು. ಸೊ ಇದು ಫೈಟಿಂಗೆಲ್ಲ ಆದಾಗ ಅದರ ಡೈರೆಕ್ಟ್ರ್ ಕೆಲಸ ಸ್ವಲ್ಪ ಏನಿರುತ್ತೋ ಅದು ಮಾತ್ರ ಸ್ವಲ್ಪ ಸೀನು, ಮಿಕ್ಕಿದ್ದು ಮಾತುಕತೆ ಏನೂ ಇರಲಿಲ್ಲ. ಸೊ ಈಗ ನೆಕ್ಸ್ಟ್ ಡೇ 4ನೇ ದಿವಸ ಆದಮೇಲೆ ಒಂದು ಶೂಟಿಂಗ್ ಬಂತು. ಯವನಿಕಾದಲ್ಲಿ ಶೂಟಿಂಗು, ಅಲ್ಲಿ ಡೈಲಾಗ್ ಎಲ್ಲ ಇತ್ತು. ಸೊ
ಅದು ಡೈರೆಕ್ಟ್ರೇ ಹ್ಯಾಂಡಲ್ ಮಾಡಬೇಕು. ಸೊ ಆ ಥರ ಆಯಿತು. ನನಗೆ ಮನಸ್ಸೇ ಇಲ್ಲ. ನಾನು ಯೋಚನೆ ಮಾಡಿದೆ, ಈ ಕೀರ್ತಿ ಯಶಸ್ಸು ಎಲ್ಲ ನಿನ್ನಿಂದನೇ ಬಂದಿರೋದು, ಅದನ್ನು ನಾನು ಯಾವತ್ತೂ ಮರೆಯಲ್ಲ. ನಾನು ಯಾವಾಗಲೂ ಚಿರುಣಿಯಾಗಿ ಇರ್ತೀನಿ. ನೀನು ಯಾರನ್ನ ಬೇಕಾದ್ರೆ ಇಟ್ಕೊಂಡಿದ್ದಾನೆ, ಚಿತ್ರದ ಡೈರೆಕ್ಷನ್ ಯಾರನ್ನ ಬೇಕಾದ್ರೆ ಇಟ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಇತಿ ನಿನ್ನ ಭಾರ್ಗವ ಅಂತ ಸೈನ್ ಮಾಡಿಬಿಟ್ಟು ಲೆಟ್ರ್ ಬರೆದು ಇಟ್ಕೊಂಡಿದ್ದೆ.